ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಇಲ್ಲ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾನು ಕುಬೇರನ ಮಗಳೇ, ನಿಜವಾಗ್ಲೂ ನಾನು ಕುಬೇರನ ಮಗಳೇ ಅಂತ ಕಣ್ಣೀರು ಹಾಕ್ಕೊಂಡು ಕೆಳಗಡೆ ಕುಸಿದ್ಬಿಡ್ತಾಳೆ. ಹಾಗೆ ಶಾರದಾ ಅಳತನ ನೋಡಿ ತಡ್ಕೊಳಕ್ಕಾಗದೆ ಸಿದ್ದು, ಶಾರದವರು ಪ್ಲೀಸ್ ಎದಾಳಿ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ದಶರಥ ತಾತನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನೋಡಿ ಶಾರದವರು, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಊರಿನ ಜನಗಳ ಮುಂದೆ ಪಂಚಾಯಿತಿ ಕಟ್ಟೆಯಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ. ಸರಿ, ನೀವೇನೋ ಹೇಳ್ತಾ ಇದ್ದೀರಾ, ಶಾರದವರು ಕುಬೇರನ ಮಗಳಲ್ಲ ಅಂತ ಹೇಳ್ತಾ ಇದ್ದೀರಾ. ಇಷ್ಟು ವರ್ಷ ಕುಬೇರವರು ನನ್ನ ತಂದೆ ಅಂತ ಶಾರದವರು ಬದುಕಿದ್ದಾರೆ ಅಂದಮೇಲೆ ಸಾಕು ಮಗಳಾಗಿದ್ದರೂ ಸಹ ಅವರಿಗೆ ಜಮೀನಲ್ಲಿ ಪಾಲಿಲ್ವಾ, ಆಸ್ತಿಲಿ ಪಾಲಿಲ್ವಾ ಅಂತ ಅನ್ಬೇಕಾದ್ರೆ ಊರಿನ ಜನಗಳೆಲ್ಲ ಇಲ್ಲ ನಿಮಗಿಲ್ಲ, ಏನಪ್ಪ ಈ ರೀತಿ ಹೇಳ್ತಾ ಇದೆಯಲ್ಲ ನೀನು, ಏನೋ ಕುಬೇರ ಯಾರನ್ನೋ ಕರ್ಕೊಬಂದ್ಬಿಟ್ಟು ಸಾಕ್ತಾ, ಹಾಗೆ ನನಗೆ ಸಾಲ ಕೊಡಬೇಕಿತ್ತು, ಹಂಗಾಗಿ ಅವನು ಜಮೀನು ನನಗೆ ಕೊಟ್ಟಿದ್ದಾನೆ ಅಂದಮೇಲೆ ಖಂಡಿತ ಈ ಹುಡುಗಿಗೆ ಜಮೀನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ಊರಿನ ಜನರೆಲ್ಲ ಹೇಳ್ತಾ ಇರ್ತಾರೆ, ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವಂತೂ ಇವ್ರಿಗೆ ಆಸ್ತಿ ಕೊಡಲ್ಲ ಅಂತ ಅಂದಾಗ ಸಿದ್ದು, ಕೇಳೋರ ಹತ್ರ ಕೇಳಿಸಿದ್ರೆ ಖಂಡಿತ ಆಸ್ತಿ ನಮಗೆ ಸಿಗುತ್ತೆ, ನಿಮ್ಮನ್ನ ಯಾರಿಗೆ ಕೇಳೋದು, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಅವಾಗ ನೀವು ಬಂದು ಅಲ್ಲಿ ಕೊಡಬೇಕೋ ಬೇಡವೋ ಅಂತ ಹೇಳಿ ಅಂದ್ಬಿಟ್ಟು ಬನ್ನಿ ಶಾರದರೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೊಳ್ಳಪ್ಪ ಅಂತ ಅಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಕೂತಿರೋ ಮುಖ್ಯಸ್ಥರು ಹೇಳ್ತಾ ಇರ್ತಾರೆ. ನೋಡಪ್ಪ ಸಿದ್ದು, ನಿಂದು ಬಿಸಿ ರಕ್ತ, ನಿನಗೆ ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ, ಆದರೆ ಈ ಊರಿನಲ್ಲೊಂದು ನೀತಿ ಪದ್ಧತಿ ಎಲ್ಲ ಇದೆ ಕಣಪ್ಪ. ಇಷ್ಟು ವರ್ಷದಿಂದಲೂ ಸಹ ಯಾರು ಪೊಲೀಸ್ ಮೆಟ್ಲು ಹತ್ತಿಲ್ಲ, ಹಾಗೆ ಪೊಲೀಸವರು ಈ ಊರಿಗೆ ಬಂದಿಲ್ಲ. ಸೊ ಈ ಊರಿನ ಹಿರಿಯರೆಲ್ಲ ಸೇರಿ ಮಾತಾಡಿ ಒಂದು ಡಿಸಿಷನ್ಗೆ ಬರ್ತಾರೆ ಅಂತ ಅರ್ಚಕರು ಹಾಗೆ ಅಲ್ಲಿರೋ ಗ್ರಾಮಸ್ಥರೆಲ್ಲರೂ ಹೇಳ್ತಾ ಇರಬೇಕಾದ್ರೆ ಈ ಊರಿನ ಮುಖ್ಯಸ್ಥರಾಗಿರ್ತಂಥ ಶಿವನಾರಾಯಣ ಅವರು ಓದಿದವರು ತಿಳಿದವರು, ಅವರು ಒಂದು ಸರಿಯಾದ ತೀರ್ಪನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದರೆ ತಾತರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವರೊಂದು ಸರಿಯಾದ ತೀರ್ಪನ್ನ ಕೊಡ್ತಾರೆ ಅಂತ ಅಂದಾಗ ಶಾಕ್ ಆಗಿ ತಾತ ಎಲ್ಲರ ಮುಖನೂ ನೋಡಿ, ಈ ಊರಿನ ಪದ್ಧತಿಯನ್ನು ನನಗೆ ಸರಿಯಾಗಿ ಗೊತ್ತಿಲ್ಲ, ಈ ಊರಿನವನೇ ಆಗಿರ್ಬೋದು, ಆದರೆ ನಾನು ತುಂಬ ವರ್ಷ ಆಯ್ತು ಈ ಊರು ಬಿಟ್ಟು, ನಾನು ಹಿಂಗೆ ತೀರ್ಪು ಕೊಡೋಕ್ಕಾಗುತ್ತೆ ಅಂತ ಅಂದಾಗ ಜನಗಳೆಲ್ಲ ಇಲ್ಲ ಯಜಮಾನ್ರೆ, ನೀವೇ ಕೊಡಬೇಕು ಅಂತ ಘೋಷಣೆ ಮಾಡ್ತಾ ಇರ್ತಾರೆ. ಹಾಗೆ ಪಂಚಾಯತಿ ಕಟ್ಟೆಯಲ್ಲಿ ಕೂತಿರೋ ಗ್ರಾಮಸ್ಥರೆಲ್ಲ ಹೇಳ್ತಾ ಇರ್ತಾರೆ, ನೀವು ಕಾನೂನು ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿದ್ದೀರಾ ಶಿವನಾರಾಯಣ ಅವರೇ, ಅದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಒಂದು ಆ ಹುಡುಗಿಗೆ ನ್ಯಾಯನ ಕೊಡಿಸಿ, ಇಲ್ಲ ಅಂತ ಅಂದರೆ ಪೊಲೀಸ್ ಮೆಟ್ಲು ಕೋರ್ಟು ಅಂತ ನಮ್ಮೂರಿ ಜನಗಳೆಲ್ಲ ಅಲಿಬೇಕಾಗುತ್ತೆ, ನಾವು ಪದ್ಧತಿನ ಮೀರೋಕ್ಕಾಗಲ್ಲ, ದಯಮಾಡಿ ಇದಕ್ಕೊಂದು ಸೂಕ್ತ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಅಂತ ಎಲ್ಲರೂ ಕೇಳ್ತಾ ಇದ್ದರೆ ಈ ಕಡೆ ತಾತನಿಗೆ ಏನು ತೀರ್ಪು ಕೊಡಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗಿ ಸಿದ್ದು ಶಾರದ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಕುಬೇರನ ಆಸ್ತಿ ತಗೊಂಡಿರೋ ಶಿವನಂಜ ಯೋಚನೆ ಮಾಡ್ತಾ ಇರ್ತಾನೆ, ಹೇಗಿದ್ರು ಶಾರದನ್ ಕಂಡ್ರೆ ಈ ಶಿವನಾರಾಯಣ ಅವ್ರಿಗೆ ಹಾಗಲ್ಲ, ಸೊ ಕೋಪಕ್ಕೋಸ್ಕರನಾದರೂ ಆಸ್ತಿನ ಖಂಡಿತ ನನಗೆ ಕೊಡ್ತಾರೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಗ್ರಾಮಸ್ಥರೆಲ್ಲ ಶಿವನಂಜ ನೀನೇನು ಹೇಳ್ತೀಯ ಅಂತ ಅಂದಾಗ ನನಗೆ ಒಪ್ಪಿಗೆ ಇದೆ, ಅವ್ರು ಎಂಥ ವ್ಯಕ್ತಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವ್ರು ಏನು ಹೇಳಿದ್ರು ಸಹ ನಾನು ಒಪ್ಕೋತೀನಿ ಅಂತ ಅಂದಾಗ ತಾತ ಡಿಸೈಡ್ ಮಾಡಿ ಪಂಚಾಯತಿ ಕಟ್ಟೆ ಮೇಲೆ ನಿಂತ್ಕೊಳ್ಳೋಕ್ಕೆ ಹೋಗ್ತಾ ಇರ್ತಾರೆ. ಈ ಪಂಚಾಯತಿ ಕಟ್ಟೆಯಲ್ಲಿ ನಿಂತ್ಕೊಂಡು ತಾತ ಎಲ್ಲರಿಗೂ ನಮಸ್ಕಾರ ಮಾಡಿ, ಕಾನೂನು ಪ್ರಕಾರ ಸಾಕು ಮಗಳಿಗೆ ಅವರ ಅಪ್ಪನ ಆಸ್ತಿಲಿ ಅಧಿಕಾರ ಇದೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಜ್ಯೋತಿಕ ಪಾರಿಜಾತನಿಗಂತೂ ಸಿಕ್ಕಾಬಟ್ಟೆ ದಿಗ್ಲತ್ಕೊಬಿಡುತ್ತೆ. ಹಾಗೆ ತಾತ ತಿರುಗಿ ಕೊಟ್ಟು ದಶರಥನ ಕರ್ಕೊಂಡು ಹೊರಟೋಗ್ತಾ ಇದ್ದರೆ ಶಾರದಾ ಸಿದ್ದು ಅನಸೂಯ ವಿಮಲನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದರೆ ಶಿವರಂಜನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಊರಿನ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಶಿವನಾರಾಯಣ ಅವರು ತಿಳಿದಿರೋರು, ಅವ್ರು ಕೊಟ್ಟಿರೋ ತೀರ್ಪು ಸರಿಯಾಗಿದೆ, ಇದನ್ನು ಪಂಚಾಯತಿ ಕಟ್ಟೆ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನಗಳು ಹೊರಟೋಗ್ತಾ ಇದ್ದರೆ ಈ ಶಿವನಂಜ ಮಾತ್ರ ಸಿಕ್ಕಾಪಟ್ಟೆ ಕೂಗಾಡ್ಕೊಂಡು ಇಲ್ಲ ಅವ್ರು ಕೊಟ್ಟಿರೋ ತೀರ್ಪು ತಪ್ಪುದು, ನಾನು ಏನು ಮಾಡಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಕೂಗಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ತಾನು ಕುಬೇರನ ಮಗಳಲ್ಲ ಅಂತ ಗೊತ್ತಾಗಿ ಕುಸ್ತು ಬಿದ್ದು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಸಿದ್ದು ಇನ್ನೊಂದು ಕಡೆ ಶಾರದನ ಕಣ್ಣೀರು ಒರೆಸಿ, ಬನ್ನಿ ಶಾರದವ್ರೆ ಎಲ್ಲರೂ ಹೋಗಾಯ್ತು, ನಾವು ಹೋಗೋಣ ಅಂತ ಅಂದಾಗ ಇಲ್ಲ ಸರ್ ನಾನು ಬರಲ್ಲ, ನಾನು ಯಾರು ಸರ್, ಹಾಗಾದರೆ ನಾನು ಯಾರ ಮಗಳು, ನನ್ನ ಎತ್ತಪ್ಪ ಅಮ್ಮ ಯಾರು ಸರ್ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಕಣ್ಣೀರು ಒರೆಸಿ ಅವಳನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಶಾರದಾ ಮನೆ ಹತ್ರ ಹೋಗದೆ ಕುಬೇರನ ಸಮಾಧಿ ಹತ್ರ ಬಂದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಪ್ಪ ಇವತ್ತು ಪಂಚಾಯತಿ ಕಟ್ಟೆಯಲ್ಲಿ ಏನಾಯಿತು ಅಂತ ನೀವು ಕೇಳಿದ್ರಲ್ವಾ, ಎಲ್ಲರೂ ಹೇಳ್ತಾ ಇದ್ರು ನೀವು ನಿಜವಾಗ್ಲೂ ಕುಬೇರನ ಸ್ವಂತ ಮಗಳಲ್ಲ, ಎಲ್ಲಿಂದಲೂ ಕರ್ಕೊಬಂದು ನನ್ನನ್ನು ಸಾಕಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಪ್ಪ ಪ್ಲೀಸ್ ಒಂದೇ ಒಂದು ಸಲ ಎದ್ದು ದಯವಿಟ್ಟು ಅವ್ರ ಮುಂದೆ ಬಂದು ನಿಜ ಹೇಳಪ್ಪ, ನಾನು ಯಾವತ್ತಿದ್ರು ನಿನ್ನ ಸ್ವಂತ ಮಗಳು ಅಪ್ಪ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಸಿದ್ದು ಪ್ಲೀಸ್ ಶಾರದವ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದರೆ ಮತ್ತೆ ಕಣ್ಣೀರು ಹಾಕ್ಕೊಂಡು ಅನಸೂಯನ ಹತ್ರ ಬಂದುಬಿಟ್ಟು, ಅಮ್ಮ ಪ್ಲೀಸ್ ನಿಜ ಹೇಳಿ ಅಮ್ಮ, ನನ್ನ ಹತ್ರ ವಿಷಯನ ಮುಚ್ಚಿಡಬೇಡಿ, ಅಲ್ಲೆಲ್ಲ ತುಂಬ ಜನ ಇದ್ರು ಅಂತ ನೀವೇನು ಮಾತಾಡೋಕ್ಕಾಗಲಿಲ್ಲ, ಈಗಲಾದರೂ ಸತ್ಯನೇ ಹೇಳಿ, ನಾನು ಕುಬೇರಪ್ಪನ ಮಗಳಲ್ವ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ
ದಯವಿಟ್ಟು ಶಾರದಾ ನನ್ನನ್ನು ಕ್ಷಮಿಸ್ಬಿಡು, ನಿಜವಾಗ್ಲೂ ನೀನು ಕುಬೇರನ ಸ್ವಂತ ಮಗಳಲ್ಲ ಅಂತ ಅಂದಾಗ ಅವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅನಸೂಯ ನನಗೆ ಮುಂಚೆನೇ ವಿಷಯ ಗೊತ್ತಿತ್ತು ಅಂತ ಹೇಳಿದಾಗ ಶಾರದಾ ಶಾಕ್ ಆಗಿ ಅವ್ರ ಮುಖನ ನೋಡ್ತಾ ಇರಬೇಕಾದ್ರೆ, ಸರಿ ಅಮ್ಮ, ಹಾಗಾದರೆ ನೀವು ಹೇಳಿದ್ದನ್ನು ನಾನು ಒಪ್ಕೋತೀನಿ, ಕುಬೇರಪ್ಪ ನನ್ನ ಅಪ್ಪ ಅಲ್ಲ ಅನ್ನೋದನ್ನು ಒಪ್ಕೋತೀನಿ, ಆದರೆ ನಾನು ಯಾರು, ನಾನು ಎಲ್ಲಿಂದ ಸಿಗ್ತೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಮ್ಮ ನಿಜ ಹೇಳಿ, ಹಾಗಾದರೆ ನನ್ನನ್ನು ಎಲ್ಲಿಂದ ಕರ್ಕೊಬಂದರು ಅದನ್ನಾದರೂ ಹೇಳಿ ಹೇಳಿ ಅಂತ ಅಂದಾಗ ಶಾರದಾ ಸಮಾಧಾನ ಮಾಡ್ಕೊ ಅಂತ ಅಂದಾಗ, ಇಲ್ಲ ಅಮ್ಮ, ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡಿ, ಹಾಗಾದರೆ ನಾನು ಎಲ್ಲಿಂದ ಸಿಗ್ತೆ ಅಂತ ಅಂದಾಗ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಒಂದಿನ ಕುಬೇರ ನಿನ್ನನ್ನು ಕರ್ಕೊಬಂದ, ಆದರೆ ನನಗೆ ಇಷ್ಟ ಇರಲಿಲ್ಲ, ನಾನು ಎಲ್ಲಿಂದ ಬಂದೆ, ಹಾಗೆ ಇವಳನ್ನ ಎಲ್ಲಿಂದ ಕರ್ಕೊಬಂದೆ ಅಂತ ಈ ಸತ್ಯನ ಯಾರಿಗೂ ಸಹ ನೀನು ಹೇಳ್ಬಾರ್ದು ಅಂತ ಮಾತು ತೊಗೊಂಡಮ್ಮ, ನಾನು ನಂಬು, ನೀನು ಯಾರ ಮಗಳು, ನಿಮ್ಮ ಅಪ್ಪ ಅಮ್ಮ ಯಾರು, ನಿನ್ನೂ ನೇನಕ್ಕೆ ಬಿಟ್ಟರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದಾ, ಅಯ್ಯೋ ದೇವ್ರೆ, ನನ್ನ ಎತ್ತಪ್ಪಮ್ಮ ಯಾರು ಅಂತೆಲ್ಲ ನನಗೆ ಗೊತ್ತಿಲ್ವಲ್ಲ, ನಂದು ಒಂದು ಜೀವನನ ಅಂತ ಕಣ್ಣೀರು ಹಾಕ್ಕೊಂಡು ಕುಸಿದು ಬಿದ್ದ ತಕ್ಷಣ ಸಿದ್ದು ಸಮಾಧಾನ ಮಾಡಿ, ನೋಡಿ ಶಾರದಾ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯ ಗೊತ್ತಿದ್ರೆ ಅನಸೂಯಮ್ಮ ಹೇಳೋರು, ಅವ್ರ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವರಿಗೂ ಸತ್ಯ ಗೊತ್ತಿಲ್ಲ ಅಂತ ಅನಿಸುತ್ತೆ, ನಮಗೂ ಪೂರ್ತಿಯಾಗಿ ಸತ್ಯ ಗೊತ್ತಿಲ್ಲ, ಆದರೆ ನಾವಿಲ್ಲಿ ಬಂದಿರೋದು ನಿಮ್ಮ ಅಪ್ಪನ ಸಮಾಧಿನ ಪೂಜೆ ಮಾಡೋಕ್ಕೆ, ಎಷ್ಟೇ ಆಗಲಿ ಅವರು ಸಾಕಪ್ಪ ಆದರೂ ನಿಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ, ಅವರಿಗೆ ಗೌರವ ಕೊಡಲೇಬೇಕಲ್ವಾ, ಆ ಕೆಲಸನ ಮೊದಲು ಮಾಡಿ ಶಾರದಾ ಅವರೇ ಅಂತ ಅಂದಾಗ ಈ ಕಡೆ ವಿಮಲನು ಸಹ, ಹೌದಮ್ಮ ಶಾರದಾ, ಬೇಜಾರು ಮಾಡ್ಕೋಬೇಡ, ನಿನ್ನ ಮನಸ್ಸಲ್ಲಿ ಎಂಥ ಯುದ್ಧ ನಡೀತಿದೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಹೋರಾಡಲೇಬೇಕು, ಆದರೆ ಇವಾಗ ಬಂದಿರೋ ಕಾರ್ಯನ ಮಾಡಲೇಬೇಕು, ಪೂಜೆ ಮಾಡ್ದಲೆ ಹಾಗೆ ಹೋಗಬೇಡ, ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ದಯವಿಟ್ಟು ಭಕ್ತಿಯಿಂದ ಪೂಜೆ ಮಾಡು, ಆ ದೇವರೇ ನೋಡ್ಕೊತಾನೆ, ಅವನೇ ಎಲ್ಲರನ್ನೂ ಆಟ ಆಡಿಸ್ತಿರೋದು, ಒಂದಲ್ಲ ಒಂದು ದಿನ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಒರೆಸ್ಕೊಂಡು ದೀಪನ ಕಚ್ಚಿ ಕುಬೇರನಿಗೆ ಗಂಧದ ಕಡ್ಡಿನ ಬೆಳಗ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು, ನೋಡಿ ಅಪ್ಪ, ಅತ್ತೆ ಮಾತನ್ನ ಕೇಳಿದರೆ ನಿಮಗೂ ಸಹ ನಾನು ಯಾರ ಮಗಳು ಅನ್ನೋ ಸತ್ಯ ಗೊತ್ತಿಲ್ಲ ಅಂತ ಅನಿಸುತ್ತೆ, ಯಾರೇನೇ ಅಂದರೂ ಸಹ ನಿಮಗೆ ಸ್ವಂತ ಮಗಳು ನಾನೇ, ನನಗೆ ಸ್ವಂತ ಅಪ್ಪ ನೀವೇ ಅಂತ ಕಣ್ಣೀರು ಹಾಕ್ಕೊಂಡು ಭಕ್ತಿಯಿಂದ ಬೆಳಗಿ ಹಾಗೆ ಆರತಿನೂ ಬೆಳಗ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ತನ್ನ ಅಪ್ಪನ ಸಮಾಧಿ ಮುಂದೆ ಬೇಡ್ತಾ ಇರ್ತಾಳೆ, ಅಪ್ಪ, ಯಾವಾಗಲೂ ಅಮ್ಮನ ಪ್ರೀತಿ ಯಾವ ಥರ ಇರುತ್ತೆ ಹೇಳು ಹೇಳು ಅಂತ ಅಂದಾಗ ಒಂದು ದಿನವೂ ಬಾಯಿ ಬಿಡಲಿಲ್ಲ, ಒಂದು ಸಲನಾದರೂ ನಿನಗೂ ಅಮ್ಮ ಇದ್ದಾರೆ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ಲಪ್ಪ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಮತ್ತೆ ಕುಸ್ತು ಬಿದ್ದುಬಿಡ್ತಾಳೆ. ಹಾಗೆ ನಾನು ಯಾರ ಮಗಳು ಅನ್ನೋ ಸತ್ಯನ ಹೇಳ್ದಲೇ ಹೋಗ್ದಲೇ ಅಪ್ಪ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಶಾರದಾ ಅವರೇ ಅಂತ ಅನ್ಬೇಕಾದ್ರೆ, ಇಲ್ಲ ಸರ್, ಸಮಾಧಾನ ಹೇಗೆ ಮಾಡ್ಕೊಳ್ಳಿ, ನಮ್ಮಮ್ಮ ಯಾರು ಸರ್, ಈ ಪ್ರಪಂಚದ ಒಂದು ಮೂಲೆಯಲ್ಲಾದರೂ ನಮ್ಮಮ್ಮ ಇದ್ದೇ ಇರ್ತಾಳೆ, ಅವಳು ನನಗೋಸ್ಕರ ಕಾಯ್ತಾ ಇದ್ದಾಳೆ ಅಲ್ವಾ ಸರ್, ನನಗೆ ಒಂದಲ್ಲ ಒಂದು ದಿನ ಅವಳು ಸಿಗ್ತಾಳೆ, ನಾನು ಹುಡುಕ್ತೀನಿ, ಹಾಗಾದರೆ ನಮ್ಮಮ್ಮ ಯಾರು, ಅಮ್ಮ ಪ್ಲೀಸ್ ನೀನು ಎಲ್ಲಿದೆಯಾ, ನಿನ್ನ ಮಗಳು ನಾನು ಬದುಕಿದ್ದೀನಿ, ನಿನಗೋಸ್ಕರ ನಾನು ಹುಡ್ಕೊಂಡು ಬಂದೇ ಬರ್ತೀನಿ ಅಂತ ಶಾರದಾ ಜೋರಾಗಿ ಅಮ್ಮ ಅಮ್ಮ ಅಂತ ಕಿರಿತಾ ಇರಬೇಕಾದ್ರೆ, ಈ ಕಡೆ ತಾತ ದಶರಥ ಸುಮಿತ್ರ ಕಾರ್ ಹತ್ತಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಮ್ಮ ಅಮ್ಮ ಅಂತ ಕಿರ್ಚಿರೋ ವಾಯ್ಸ್ ಕೇಳಿ ಈ ಕಡೆ ಸುಮಿತ್ರ ಶಾಕ್ ಆಗಿ ಹಿಂತಿರುಗಿ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾ, ಏನಾದರೂ ಕರೆದಮ್ಮ ಅಂತ ಅಂದಾಗ, ಇಲ್ಲಮ್ಮ, ಯಾಕೆ, ನಾನು ನಿಮ್ಮನ್ನು ಕರಲಿಲ್ವಲ್ಲ ಅಂತ ಅಂದಾಗ, ಅಮ್ಮ ಅಂತ ಯಾರೋ ನನ್ನನ್ನು ಕರೆದಂಗೆ ಆಯಿತು ಅಂತ ಅನ್ಬೇಕಾದ್ರೆ ದಶರಥ, ಯಾರೂ ಇಲ್ಲ, ಬಾಮ ಸುಮಿತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ, ನನ್ನ ಇಡೀ ಕುಟುಂಬ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಅಮ್ಮನ ಹುಡ್ಕೋಕ್ಕೆ ನಾನು ಸಹಾಯ ಮಾಡ್ತೀನಿ, ಬನ್ನಿ ಎಲ್ಲೇ ಇದ್ರೂ ಅವ್ರನ್ನ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಶಾರದಾ ಮಾತ್ರ ಹಿಂತಿರುಗಿ ತನ್ನ ಅಪ್ಪನ ಸಮಾಧಿ ಕುಬೇರನ್ನ ಸಮಾಧಿನ ನೋಡ್ತಾ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಸಹ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಎಲ್ಲರೂ ಸಂಜೆ ಆದಮೇಲೆ ಊಟಕ್ಕೆ ಅಂತ ಕೂತಿರ್ಬೇಕಾದ್ರೆ ಶಾರದಾ ಎಲ್ಲಪ್ಪ ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ, ಬಂದಿಲ್ವ, ಹಾಗಾದರೆ ಶಾರದವ್ರೆ ಬನ್ನಿ ಊಟಕ್ಕೆ ಅಂತ ಸಿದ್ದು ಕರೀತಾ ಇರ್ತಾನೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಅಪ್ಪ ಅಮ್ಮ ಒಳಗಡೆ ಅಳ್ತಾ ಇದ್ದಾರೆ, ಬಂದೇ ಇಲ್ಲ ಅಂತ ಅಂದಾಗ ಆರತಿನೂ ಸಹ ಅವಾಗಿಂದ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಿದ್ದಾರೆ, ಅದಕ್ಕೆ ಆಚೆನೇ ಬಂದಿಲ್ಲ ಅಂದಾಗ, ಸರಿ ಆಯಿತು, ನಾನು ಕರ್ಕೊಬರ್ತೀನಿ, ನೀವೆಲ್ಲ ಊಟ ಮಾಡಿ ಅಂತ ಒಳಗಡೆ ಬರ್ತಾನೆ. ಶಾರದಾ ಕಣ್ಣೀರು ಹಾಕ್ತಿರೋದನ್ನು ನೋಡಿ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾನೆ. ನೋಡಿ ಶಾರದಾ ಅವರೇ, ಏನು ಊಟಕ್ಕೆ ಬಂದಿಲ್ಲ, ನಾನೇ ಕರೆಯಕ್ಕೆ ಬರಬೇಕು ಅಂತ ಆಟ ಮಾಡ್ಕೊಂಡು ಕೂತಿದ್ದೀರಾ ಅಂತ ನಗಾಡ್ತಾ ಇದ್ದರೆ ಇವಳು ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಹಾಗೆ ಶಾರದನ ಸೆರಗಿಟ್ಕೊಂಡು, ಬನ್ನಿ ಶಾರದಾ ಅವರೇ ಪ್ಲೀಸ್ ಊಟಕ್ಕೆ ಅಂತ ಅಂದಾಗ, ಸರ್ ಪ್ಲೀಸ್ ತಮಾಷೆ ಮಾಡಬೇಡಿ, ತಮಾಷೆ ಕೇಳೋ ಪರಿಸ್ಥಿತಿ ನಾನಿಲ್ಲ, ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದಿದೆ, ಆಘಾತ ಭಾವ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ಖುಷಿ ಪಡೋಕ್ಕೆ ನೂರಾರು ವಿಚಾರಗಳಿದ್ದಾವೆ, ನಾನಿದ್ದೀನಿ, ದೀಪು ಇದ್ದಾಳೆ, ಅಮ್ಮ ಇದ್ದಾರೆ, ಮನೆಯವರು ಎಲ್ಲರೂ ಇದ್ದಾರೆ, ನೀವು ಇಲ್ದಿದ್ದವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಅಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಈ ಶಾರದವ್ರೆ ಬನ್ನಿ ಪ್ಲೀಸ್ ಊಟಕ್ಕೆ ಹೋಗೋಣ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೈನ ಬಿಡಿಸ್ಕೊಂಡು, ಇಲ್ಲ ಸರ್ ನಾನು ಬರಲ್ಲ, ನನ್ನ ಮನಸ್ಸೆಲ್ಲ ಖಾಲಿ ಖಾಲಿ ಆಗಿದೆ, ಭೂಮಿಗೆ ಬಂದೆ ನಿಜ, ಆದರೆ ಎತ್ತಮ್ಮನ ಮುಖನೇ ನೋಡಿಲ್ಲ, ಅಪ್ಪ ಇನ್ನು ಯಾರನ್ನೋ ಅಪ್ಪ ಅಂತ ಅಂದ್ಕೊಂಡು ಜೀವನ ಮಾಡಿದೆ, ಆದರೆ ಅವರು ಸಹ ನನ್ನ ಎತ್ತಪ್ಪಲ್ಲ, ನಂದು ಒಂದು ಬದುಕ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ನನ್ನವರು ಅಂತ ಅಂದ್ಕೊಂಡವರೆಲ್ಲ ನನ್ನವರಲ್ಲ ಸರ್, ಅನಾಥ ಅನ್ನೋ ಭಾವನೆ ಇದೆಯಲ್ಲ, ಅದು ನನ್ನ ಮನಸ್ಸನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಅಂತ ಆಗೋಳು ಅಂತ ಕಣ್ಣೀರಾಗ್ತಾ ಇರ್ತಾಳೆ.
ಹಾಗೆ ಎಲ್ಲ ಸತ್ಯ ಎಲ್ಲ ನೋವು ಸಹ ವಿವರಿಸಿ ಹೇಳೋಕ್ಕಾಗಲ್ಲ ಸರ್, ಅದು ನಿಮಗೆ ಅರ್ಥನೂ ಆಗಲ್ಲ ಅಂತ ಅಂದಾಗ ನೋಡಿ ಶಾರದಾ ಅವರೇ, ಎಲ್ಲ ಭಾವನೆಗಳನ್ನು ಸಹ ಅನುಭವಿಸಿ ತಿಳ್ಕೊಬೇಕು ಅಂತ ಏನಿಲ್ಲ. ನೋವು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಶಾರದಾ ಅವರೇ. ಯಾರಿಗಾದ್ರೂ ನೋವಾದರೆ ಏನಕ್ಕೆ ಶಾರದಾ ಅವರೇ ಕಣ್ಣೀರು ಹಾಕ್ತೀವಿ, ಅಂದಮೇಲೆ ನಾವು ಮನುಷ್ಯರು, ನಮಗೂ ಸಹ ಮನಸ್ಸಿದೆ ಅಲ್ವಾ ಶಾರದಾ ಅವರೇ. ಅದಕ್ಕೋಸ್ಕರ ಬೇರೆಯವ್ರು ಯಾರು ಕಣ್ಣೀರು ಹಾಕಿದರೆ ನಮ್ಮ ಮನಸ್ಸು ತಳಮಳ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ತಳಮಳ, ಆತಂಕ, ಗೊಂದಲ ಎಲ್ಲದೂ ಸಹ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈ ಪರಿಸ್ಥಿತಿನ ಇಬ್ಬರು ಸೇರಿಕೊಂಡು ನಾವು ಎದುರಿಸೋಣ, ನಿಮ್ಮ ಜೊತೆ ನಾನು ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಕಣ್ಣೀರು ಒರೆಸ್ಕೊಂಡು, ಸರಿ ಬಿಡಿ ಸರ್, ಏನು ಮಾಡೋಕ್ಕಾಗುತ್ತೆ, ಎಲ್ಲ ನನ್ನ ಕೆಟ್ಟ ಹಣೆ ಬರ, ಏನಿರುತ್ತೆ ಅದೇ ಆಗುತ್ತೆ, ಇವಾಗೇನು ಊಟಕ್ಕೆ ಬರ್ಬೇಕು ತಾನೇ, ಬನ್ನಿ ಹೋಗೋಣ, ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಶಾರದಾ ಹೋಗ್ತಾ ಇರಬೇಕಾದ್ರೆ ಸಿದ್ದು ಕೈ ಹಿಡ್ಕೊಂಡು, ಒಂದು ನಿಮಿಷ ಶಾರದಾ ಅವರೇ, ಇಷ್ಟೊಂಥರ ದುಃಖನ ಮನಸ್ಸಲ್ಲಿ ಇಟ್ಕೊಂಡು ನೀವು ಊಟಕ್ಕೆ ಹೇಗೆ ಹೋಗ್ತಾ ಇದ್ದೀರಾ, ನಿಮ್ಮ ತಳಮಳ ನನಗೆ ಅರ್ಥ ಆಗುತ್ತೆ ಅಂತ ಅಂದಾಗ, ಇನ್ನೇನು ಮಾಡಲಿ ಸರ್, ದುಃಖನ ಹೇಳ್ಕೊಂಡಷ್ಟು ಜಾಸ್ತಿ ಆಗುತ್ತೆ, ನನ್ನ ಕಷ್ಟನ ನಿಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಸರ್, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಸಿದ್ದು ಹೇಳ್ತಾ ಇರ್ತಾನೆ, ಏನು ಶಾರದಾ ಅವರೇ ಈ ರೀತಿ ಹೇಳ್ತಿದ್ದೀರಲ್ಲ, ಗಂಡ ಅಂದಮೇಲೆ ನಾನು ಇಷ್ಟನ್ನು ಸಹ ಹಂಚ್ಕೊಳ್ದಲ್ಲೇ ಇರೋಕ್ಕಾಗುತ್ತಾ, ಪತ್ನಿ ರಥನ ನೀವು ನನ್ನಿಂದ ಕಿತ್ಕೋಬೇಡಿ. ನಾನು ಒಪ್ಪಲ್ಲ ಅಂತ ಅನ್ಬೇಕಾದ್ರೆ ಇದ್ಯಾವುದು ಸರ್ ಪತ್ನಿ ರಥ ಅಂತ ಸ್ವಲ್ಪ ನಗಾಡ್ತಿರ್ಬೇಕಾದ್ರೆ, ಅದೇ ಪತಿರಥ ರಥ ಅಂತಾರಲ್ಲ, ಅದೇ ರೀತಿ ಪತ್ನಿ ರಥ, ನಿಮ್ಮ ಕಷ್ಟ ಸುಖ ಎಲ್ಲನೂ ನಾನು ಹಂಚ್ಕೋಬೇಕು, ಇದನ್ನು ನೀವು ಕಿತ್ಕೋಬೇಡಿ ಅಂತ ಅಂದಾಗ ತುಂಬ ಖುಷಿಯಿಂದ ಸಿದ್ದು ನಾನು ನೋಡ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಅನಾಥೆ ಅಂತ ಯಾವತ್ತೂ ಅನ್ಬೇಡಿ ಶಾರದಾ ಅವರೇ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡ್ತೀನಿ. ಎಷ್ಟೋ ಅಪ್ಪ ಅಮ್ಮದಿರು ಮಕ್ಕಳನ್ನ ಬಿಟ್ಟು ಹೋಗ್ತಾರೆ, ಅಥವಾ ಮಕ್ಕಳಿಗೆ ಅಪ್ಪ ಅಮ್ಮ ಇರಲ್ಲ, ಅವರು ಅಪ್ಪ ಅಮ್ಮನ ಪ್ರೀತಿನೇ ಮರೆತು ಬಿಡ್ತಾರೆ. ಆದರೆ ನಿಮಗೆ ಕುಬೇರ ಅಂತ ಒಳ್ಳೆ ಅಪ್ಪ ನಿಮಗೆ ಸಿಕ್ಕಿದ್ದಾರೆ, ನೀವು ಅನಾಥೆ ಅಂತಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾನೆ. ನಾವೆಲ್ಲರೂ ನಿಮ್ಮ ಜೊತೆ ಇರಬೇಕಾದ್ರೆ ನಿಮಗೆ ಯಾಕೆ ಇಂಥ ಭಾವನೆ ಬರುತ್ತೆ, ನಾನು ಒಪ್ಕೋತೀನಿ, ಇದೆಲ್ಲ ಮಾತಾಡಿದಷ್ಟು ಸುಲಭ ಅಲ್ಲ ಶಾರದಾ ಅವರೇ. ಅದನ್ನು ಅನುಭವಿಸೋರಿಗೆ ನೋವು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಪ್ಪ ಅಮ್ಮನ ಸ್ಥಾನ ನನ್ನ ಕೈಲಿ ತುಂಬಕ್ಕಾಗ್ದಲೇ ಇರ್ಬೋದು, ಆದರೆ ಗಂಡನಾಗಿ ನಾನು ಎಷ್ಟು ಪ್ರೀತಿ ಕೊಡಬೇಕು ಅದನ್ನು ನಾನು ಕೊಡ್ತೀನಿ, ನೀವಂದರೆ ನನ್ನ ಪ್ರಾಣ ಕಣ್ರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ ಕಣ್ರಿ ಅಂತ ಅಂದಾಗ ಶಾರದಾ ಸಿದ್ದನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಕಣ್ಣೀರು ಒರೆಸಿ ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.